ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಡೇ ಆಗಿರೋದ್ರಿಂದ ನಾನು ಯಾವುದೇ ರೀತಿ ಫುಡ್ನ ಪ್ರಿಪೇರ್ ಮಾಡಿಲ್ಲ, ಜಸ್ಟ್ ಬಿಸಿನೀರು ಮಾತ್ರ ಕುಡಿಯೋದು. ಬನ್ನಿ ಬಿಸಿನೀರು ಕುಡಿಯೋಣ. ಇವತ್ತು ಆ್ಯಪ್ಸ್ ವರ್ಕೌಟ್ ಆಲ್ರೆಡಿ ಸೂರ್ಯ ಬಂದ್ಬಿಟ್ಟಿದ್ದಾನೆ. ಆ್ಯಂಡ್ ಯಾ ಕಮ್ ಲೆಟ್ಸ್ ಸ್ಟಾರ್ಟ್. 12 times 3 ಸೆಟ್ ಮಾಡಬೇಕು. ನಿಮ್ಗೆ ಏನಾದ್ರು ತುಂಬ ಪೇಯ್ನ್ ಆಗ್ತಿದೆ ಅಂತಂದರೆ ಜಸ್ಟ್ 9 times ಮಾಡಿ 3 ಸೆಟ್ ಮಾಡಿ. ಫಸ್ಟ್ ಎಕ್ಸಸೈಸ್ ಯಾ ಸೆಕೆಂಡ್ ಎಕ್ಸಸೈಸ್ ಥರ್ಡ್ ಎಕ್ಸಸೈಸ್ ಬಂದು ಇದು ಆಕ್ಚುಲಿ ಅಪ್ಪರ್ ಬಾಡಿನ ಎತ್ತಬೇಕು, ಬಟ್ ಫಸ್ಟ್ ಡೇ ಆಗಿರೋದ್ರಿಂದ ಅಪ್ಪರ್ ಬಾಡಿನ ಎತ್ತಕ್ಕಾಗಲ್ಲ. ನಿಧಾನವಾಗಿ ಮಾಡಿ ಕಮಿಂಗ್ ಡೇಸಲ್ಲಿ ಕಂಪ್ಲೀಟ್ ಆಗಿ ಬಾಡಿನ ಹಿಂಗೆ ಎತ್ತಿ ಟಚ್ ಮಾಡಬೇಕು. ಈಗ ಫೋರ್ತ್ ಎಕ್ಸಸೈಸ್ ಫೈನಲ್ ಪ್ಲ್ಯಾಂಕ್. ಫೈನಲ್ ಆಗಿ ವರ್ಕೌಟ್ ಎಲ್ಲ ಮುಗಿದಿದೆ. ಜಸ್ಟ್ 4 ಸೆಟ್ ಮಾಡಿರೋದು ನಾನು. ಯಾಕೆ ಅಂತಂದರೆ ನಿಮಗೆ ಗೊತ್ತು, ಆ್ಯಪ್ಸಿಗೆ ಮತ್ತು ಲೆಗ್ಸಿಗೆಲ್ಲ ಮಾಡಬೇಕು ಅಂತಂದರೆ ಮಿನಿಮಲ್ ಆಗಿ ಎಲ್ಲನೂ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ಇವತ್ತು 4 ಸೆಟ್ ಮಾಡಿದ್ದೀನಿ ಅಂದರೆ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಮತ್ತು ಡಿಫ್ರೆಂಟ್ ಪೊಸಿಷನಲ್ಲಿ ಇನ್ನೂ ಜಾಸ್ತಿ ವರ್ಕೌಟ್ ಮಾಡಬೇಕು. ಓಕೆ, ಇವತ್ತು ಟಿಫನ್ಗೆ ಮಧ್ಯಾಹ್ನಕ್ಕೆ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ಅದನ್ನ ಇಲ್ಲಿಂದಲೇ ಮಾಡ್ಕೊಂಡು ಟಿಫನ್ ಬಾಕ್ಸಿಗೆ ಹಾಕೊಂಡು ತೊಗೊಂಡು ಹೋಗಬೇಕು. ಬನ್ನಿ ಇವಾಗ ಹೋಗಿ ಚಿಕನ್ ತೊಗೊಂಬರೋಣ. ಎಸ್, ಬನ್ನಿ ಒಳಗೆ ಹೋಗೋಣ. ಆಲ್ರೆಡಿ ಜನ ಜಾಸ್ತಿ ಇದ್ದಾರೆ. ನಿಮ್ಮನ್ನ ತೆಗಿಲ್ಲ? ಯಾವ ಕೋಟ ಇದೆಯಾ? ಸೂಟು ಬುಟ್ಟು ಇದೆಯಾ ಇಲ್ಲೇ? ಓಡ್ ಬನ್ನಿ, ನಾನು ಹಾಕ್ತೀನಿ ವಿಡಿಯೋ ಹಿಂಗೆ. ಈಗ ಚಿಕನ್ ಮಾಡೋಣ. ನಾನು ಈ ಸತಿ ಚಿಕನ್ಗೆ ಯಾವುದೇ ರೀತಿ ಮಸಾಲ ಗಿಸಾಲ ಏನೂ ಹಾಕಲ್ಲ. ಆಯಿಲ್ ಹಾಕಿ, ಈರುಳ್ಳಿ ಹಾಕಿ, ಮೆಣಸಿನ್ಕಾಯಿ, ಉಪ್ಪು, ನೆಕ್ಸ್ಟ್ ಟೊಮೆಟೊ ಹಾಕಿ. ನನಗೆ ಡ್ಯೂಟಿಗೆ ಲೇಟ್ ಆಗಿದೆ, ಅದಕ್ಕೆ ನಾನು ರೆಡಿ ಆಗ್ತಾನೆ ಕುಕ್ ಮಾಡ್ತಾ ಇದ್ದೀವಿ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಇದು ಬೇಯ್ತಾ ಇರಲಿ, ಅಷ್ಟೊತ್ತಲ್ಲಿ ನಾನು ರೆಡಿ ಆಗ್ಬಿಟ್ಟು ಬಂದ್ಬಿಡ್ತೀನಿ. ಅರಿಶಿನ ಹಾಕಿ, ಸ್ವಲ್ಪ ಅರಿಶಿನ ಜಾಸ್ತಿನೇ ಇರಲಿ. ಧನಿಯಾ ಪೌಡ್ರ್ ಹಾಕಿ, ನೆಕ್ಸ್ಟ್ ಗರಂ ಮಸಾಲ ಹಾಕಿ. ಇವಾಗ ಫೈನಲ್ ಆಗಿ ತೊಳೆದಿರೋ ಚಿಕನ್ನ ಹಾಕ್ಬಿಟ್ಟು ದಿಸ್ ಇಸ್ ಈಸಿಯೆಸ್ಟ್ ವೇ. ಬೇಗ ಆಗಬೇಕು ಅಂದರೆ ಆಲ್ರೆಡಿ ನಂದು 10:15 ಆಗೋಗಿದೆ. ಟೈಮು ಡ್ಯೂಟಿ ಟೈಮ್ ಆಗೋಗಿದೆ. 10:30 ಅವ್ರು 10:45 ನಾನು ಅಲ್ಲಿ ರೀಚ್ ಆಗಬೇಕು. ಕ್ವಿಕ್ ಆಗಿ ಅಷ್ಟೊತ್ತಲ್ಲಿ ಬೇಯದಿರು, ನಾನು ರೆಡಿ ಆಗೋ ಅಷ್ಟೇ. ನೀರು ಏನು ಹಾಕ್ಬೇಡಿ, ಯಾಕೆ ಅಂತಂದರೆ ಇದೇ ಚಿಕನ್ನೇ ನೀರು ಬಿಟ್ಕೊಡುತ್ತಲ್ಲ, ಸೊ ಅದ್ರದ್ದೇ ಗ್ರೇವಿ ಚೆನ್ನಾಗಿರುತ್ತೆ. ಫೈನಲ್ ಆಗಿ ಚಿಕನ್ಗೆ ಕೊತ್ತಂಬರಿ ಸೊಪ್ಪನ್ನ ಹಾಗೆ ಮೇಲೆ ಒದಗಿಸ್ಬೇಕು, ಅವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಚಿಕನ್ ಗ್ರೇವಿ ರೆಡಿ ಆಗಿದೆ. ಈಗ ಅದು ಮಧ್ಯಾಹ್ನಕ್ಕೆ. ಇವಾಗ ತಿಂಡಿಗೆ ಏನೇನಿದೆ ಅಂತ ತೋರಿಸ್ತೀನಿ, ಬನ್ನಿ. ತಿಂಡಿಗೆ ಮೋಸ್ಟ್ಲಿ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಆ್ಯಂಡ್ 1 ಫಿಶ್ ಇದೆ. ಇದು ಬಂದು ಮಧ್ಯಾಹ್ನಕ್ಕೆ ಅನ್ನ ಮತ್ತು ಚಿಕನ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಲೆಟ್ಸ್ ಇಟ್. ಕೊನೆಗೂ ಡ್ಯೂಟಿಗೆ ಲೇಟ್ ಆಯಿತು. 1 hour ಲೇಟಾಗಿ ಬಂದಿದ್ದೀನಿ. ನಾನು ಅಲ್ಲಿ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮನೇಲಿ, ಬಟ್ ಅನ್ಫಾರ್ಚುನೇಟ್ಲಿ
ಇಲ್ಲಿವರೆಗೆ ಬಂದಿದ್ದೀನಿ. ಎಲ್ಲರೂ ಲೈಫನ್ನು ರೇಸಲ್ಲಿ ಓಡ್ತಿರ್ತೀವಿ. ಬೆಳಿಗ್ಗೆ ಆಯಿತು ವರ್ಕೌಟ್ ಮಾಡಬೇಕು, ಕೆಲ್ಸಕ್ಕೆ ಹೋಗಬೇಕು, ಇದನ್ನೇ ಜೀವನ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಇದಲ್ಲದೆ ಜೀವನ ಇದೆ, ಅದು ನನಗೆ ಗೊತ್ತಿದೆ. ಬಟ್ ಅದಕ್ಕೆ ಸ್ವಲ್ಪ ಸಪೋರ್ಟ್ ಆಗಲಿ ಇದಾಗಲಿ ಬೇಕು. ನನಗೆ ಆ್ಯಕ್ಚುಲಿ ಟ್ರಾವೆಲ್ ಮಾಡಬೇಕು ಅನ್ನೋದು ತುಂಬ ತುಂಬ ಆಸೆ ಇದೆ. ಇದನ್ನೆಲ್ಲ ಬಿಟ್ಬಿಟ್ಟು ಲಿಟ್ರಲಿ ಟ್ರಾವೆಲ್ ಲೈಫ್ ಸ್ಟೈಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ಚಿಕ್ಕದ್ರಲ್ಲಿ ನಿನ್ನ ಆ್ಯಂಬಿಷನ್ ಏನು, ನಿನ್ನ ಗೋಲ್ ಏನು ಅಂತ ಕೇಳಿದಾಗ ಡಾಕ್ಟರ್ ಆಗಬೇಕು, ಪೊಲೀಸ್ ಆಗಬೇಕು, ಅದಾಗಬೇಕು ಇದಾಗಬೇಕು ಅಂತ ಅಂತಿದ್ರಿ. ಇದನ್ನೆಲ್ಲ ಸ್ಟಾಪ್ ಮಾಡಿ ಜಸ್ಟ್ ಪ್ರಪಂಚ ಸುತ್ತಬೇಕು ಅನ್ನೋದನ್ನ ಮಾತ್ರ ಹೇಳೋದು ಕಲೀರಿ. ವೇಸ್ಟ್. ಅವ್ರು ಕೊಡೋ ಸ್ಯಾಲ್ರಿ ಅಂತೂ ಹೆಚ್ಚಾಗಲ್ಲ. ಬಟ್ ದೈನಂದಿನ ನಾವು ಏನು ತೊಗೋತೀವಿ, ಐಟಮ್ಸ್ಗಳಾಗಿರಲಿ, ತರಕಾರಿಗಳಾಗಿರಲಿ, ಇದ್ರ ರೇಟ್ ಎಲ್ಲ ಜಾಸ್ತಿ ಆಗ್ತದೆ. ಅವ್ರದ್ದು ಸ್ಯಾಲ್ರಿ ಮಾತ್ರ ಜಾಸ್ತಿ ಆಗ್ತಾಯಿಲ್ಲ. ಲೈಫ್ನ ಚೇಂಜ್ ಮಾಡ್ಕೋಬೇಕು. ನಾವೇ ಒಂದು ಬೌಂಡ್ರಿ ಹಾಕೊಂಡ್ಬಿಟ್ಟಿರ್ತೀವಿ, ಇದೇ ಲೈಫು, ಹಿಂಗಿದ್ರೇ ಬದುಕೋಕ್ಕಾಗೋದು ಅಂತ. ಬಟ್ ನೋ, ಇದಿಲ್ಲ ಅಂತಂದ್ರೂ ನಾವು ಬದುಕ್ಬೋದು. ದಾರಿ ಬೇಜಾನಿದೆ, ಬಟ್ ನಾವು ಆಯ್ಕೆ ಮಾಡ್ಕೋತಾ ಇಲ್ಲ ಅಷ್ಟೇ. ಫೈನಲಿ ಒನ್ ಡೇ ನನಗೆ ಆ ಚಾನ್ಸ್ ಸಿಕ್ಕರೆ ಖಂಡಿತವಾಗ್ಲೂ ಪ್ರಪಂಚ ಸುತ್ತು ಅಂಥದ್ದು ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಇವು ಜಂಜಾಟನೇ ಬೇಡ ಅಂತ ಮಾಡ್ತೀನಿ. ಇಟ್ಸ್ ಓಕೆ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಓಕೆ, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.